ಓಕೆ, ಇವತ್ತು ನಾವು ಟಾಪ್ 5 ಸೈಡ್ ಎಫೆಕ್ಟ್ಸ್ ಅಥವಾ ಅಡ್ವರ್ಸ್ ರಿಯಾಕ್ಷನ್ ಆಫ್ ದ ಪೇನ್ ಕಿಲ್ಲರ್ಸ್. ನೋಡಿ, ಇವತ್ತು ನೋವು ನಿವಾರಕ ಮಾತ್ರೆಗಳು ಪೇನ್ ಕಿಲ್ಲರ್ಸು ಎಲ್ಲ ಕಡೆನೂ ಚಾಕ್ಲೇಟ್ ಥರ ಸೇಲ್ ಆಗ್ತಾ ಇದೆ, ಎಸ್ಪೆಷಲಿ ಡೋಲೋ 650. ಇವತ್ತು ನಮ್ಮ ದೇಶದಲ್ಲಿ ಯಾವುದೇ ನೋವಿರಲಿ, ಯಾವುದೇ ಕಾರಣ ಇರಲಿ, ಎಲ್ಲರೂ ಡೋಲೋ 650 ತೆಗೆದುಕೊಳ್ತಾರೆ. ನಾನು ಭಾಳಷ್ಟು ಮೆಡಿಕಲ್ ಶಾಪಲ್ಲಿ ಮಾತಾಡಿದಾಗ ಅವ್ರು ಹೇಳೋದು 80 to 90% ಮಾತ್ರೆ ಸೇಲ್ ಆಗೋದು ಪೇನ್ ಕಿಲ್ಲರ್ಸು. ನೋಡಿ, ಪೇನ್ ಕಿಲ್ಲರು ಬೇಕಾಗತ್ತೆ, ಎಲ್ಲರೂ ಬೇಕಾಗತ್ತೆ ಎಮರ್ಜೆನ್ಸಿಯಲ್ಲಿ. ಆದರೆ ಇದು ಒಂದು ಹ್ಯಾಬಿಟ್ ಆಗಬಾರ್ದು. ಇವತ್ತು ನೋಡಿ, ಯಾರೇ ಕೇಳಿ ಎಲ್ಲೆಲ್ಲೂ ಪೇನು, ಹೆಡ್ ಟು ಟೋ ಇಂದ ಕಾಶ್ಮೀರ್ ಟು ಕನ್ಯಾಕುಮಾರಿ ಎಲ್ಲಿ ನೋಡಿದ್ರು ನೋವೇ ನೋವು. ಸೊ ಹೀಗಾಗಿ ಎಲ್ಲರೂ ಪೇನ್ ಕಿಲ್ಲರು ತೆಗೆದುಕೊಳ್ತಾರೆ. ನೋಡಿ, ಪೇನ್ ಕಿಲ್ಲರ್ ತೆಗೆದುಕೊಂಡಾಗ ಏನಾಗುತ್ತೆ, ಒಂದು ಬಾಡಿಯಲ್ಲಿ ಅಡಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಒಂದು ಪೇನ್ ಕಿಲ್ಲರ್ ತೊಗೊಂಡಾಗ ನೀವು ಅದರಿಂದ ಒಳ್ಳೆ ರಿಲೀಫ್ ಸಿಗುತ್ತೆ. ಸೊ ಆಫ್ಟರ್ 8 to 12 hours ಮತ್ತೆ ಪೇನ್ ಜಾಸ್ತಿ ಆಗುತ್ತೆ. ಆವಾಗ ನಾವು ಮತ್ತೆ ಪೇನ್ ಕಿಲ್ಲರ್ ತೊಗೊಳ್ಳದೇ ಇದ್ದಾಗ ಬಾಡಿಗೆ ತೆಗೆದುಕೊಳ್ಳೋಕೆ ಆಗಲ್ಲ. ಓಕೆ, ಹೀಗಾಗಿ ಪೇನ್ ಕಿಲ್ಲರ್ಗಳು ಭಾಳ ಪಾಪ್ಯುಲರು. ಎಲ್ಲರೂ ಇವತ್ತು ಪೇನ್ ಕಿಲ್ಲರ್ ಮೇಲೆ ಜೀವನ ನಡೆಸ್ತಾರೆ ಅಂತ ಹೇಳ್ಬೋದು, ಎಸ್ಪೆಷಲಿ ಪೇನ್ ಇರೋರು. ಮತ್ತು ಇವತ್ತು ಯಾವುದೇ ಡಾಕ್ಟರ್ ಹತ್ರ ಹೋಗಿ ಎಲ್ಲರೂ ಕೂಡ ಪೇನ್ ಕಿಲ್ಲರ್ ಬರೆದು ಕೊಡ್ತಾರೆ, ಯಾಕಂದರೆ ಪೇಷಂಟ್ಗೆ ಇಮಿಡಿಯೇಟ್ ರಿಲೀಫ್ ಬೇಕಾಗುತ್ತೆ. ಸೊ ಇವತ್ತು ಡೈಕ್ಲೋಫೆನೆಕ್ ಸೋಡಿಯಮ್ ಡೈಕ್ಲೋರೈನು, ಅಥವಾ ನೀವು ಡೋಲೋ 650 ಆಗಿರ್ಬೋದು, ಪ್ಯಾರಾಸಿಟಮಾಲು, ಅಥವಾ ನಿಮಗೆ ಈವನ್ ಸ್ಟಿರಾಯ್ಡ್ಸು, ಆಂಟಿ ಇನ್ಫ್ಲಮೇಟರಿ ಡ್ರಗ್ಸು, NSAID, ಇವೆಲ್ಲ ಭಾಳ ಪಾಪ್ಯುಲರ್ ಪೇನ್ ಕಿಲ್ಲರ್ಸು. ಆದರೆ ಪೇನ್ ಕಿಲ್ಲರ್ ತೆಗೆದುಕೊಂಡಾಗ ಅದರಿಂದ ಆಗೋ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸು ಭಾಳ ಭಯಾನಕ. ನಂಬರ್ ಒನ್ ಸೈಡ್ ಎಫೆಕ್ಟ್ಸ್ ಏನು? ಪೇನ್ ಕಿಲ್ಲರ್ ತೆಗೆದುಕೊಂಡಾಗ ಅದರಿಂದ ಅಡಿಕ್ಷನ್ ಆಗುತ್ತೆ. ನಮ್ಮ ಬಾಡಿಗೆ ನ್ಯಾಚುರಲ್ ಆಗಿ ಪೇನನ್ನು ತಡೆದುಕೊಳ್ಳೋ ಶಕ್ತಿ ಕಡಿಮೆ ಆಗುತ್ತೆ. ಸೊ ಅಡಿಕ್ಷನಿಂದ ತಮಗೆ ಭಾಳಷ್ಟು ಅನಾಹುತಗಳು ಆಗುವ ಸಂಭವ ಉಂಟು. ನಂಬರ್ 2, ಪೇನ್ ಕಿಲ್ಲರ್, ಯಾವುದೇ ಪೇನ್ ಕಿಲ್ಲರ್ ತೆಗೆದುಕೊಂಡಾಗ ನಮ್ಮ ದೇಹದಲ್ಲಿ ಎಸಿಡಿಟಿ ಜಾಸ್ತಿ ಆಗುತ್ತೆ. ಯಾಕಂದರೆ ಪೇನ್ ಕಿಲ್ಲರ್ ಇಟ್ ಸೆಲ್ಫ್ ಈಸ್ ಎಸಿಡಿಕ್ ಇನ್ ನೇಚರ್. ಫಾರ್ ಎಕ್ಸಾಂಪಲ್ ಆಸ್ಪಿರಿನು, ಎಸಿಟೈಲ್ ಸ್ಯಾಲಿಸಿಲಿಕ್ ಆ್ಯಸಿಡು, ಮೆಫೆನಿಮಿಕ್ ಆ್ಯಸಿಡ್. ಓಕೆ, ಪೇನ್ ಕಿಲ್ಲರ್ ಇಟ್ ಸೆಲ್ಫ್ ಈಸ್ ಆ್ಯಸಿಡ್ ಇನ್ ನೇಚರು. ಅದನ್ನು ಡೈಜೆಷನ್ ಮಾಡೋಕ್ಕೆ ನಮ್ಮ ಸ್ಟಮಕ್ಕಲ್ಲಿ ಎಸಿಡಿಟಿ ಜಾಸ್ತಿಯಾಗಿ ಎಸಿಡಿಕ್ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ಬೋದು. ನಂಬರ್ 3, ನಮ್ಮ ಸ್ಟಮಕ್ಕು ವಾಟರ್ ಮೆಲನ್ ಸ್ಟಮಕ್ ಆಗಿ ಇನ್ಫ್ಲಮೇಷನ್ ಆಗಿ ಗ್ಯಾಸ್ಟ್ರಿಕ್ ಆಗಿ ಎಸಿಡಿಟಿ ಜಾಸ್ತಿಯಾಗಿ ಇದರಿಂದ ಹಸಿವು ಜಾಸ್ತಿ ಆಗುತ್ತೆ. ಹೀಗಾಗಿ ಪೇನ್ ಕಿಲ್ಲರ್ ತೆಗೆದುಕೊಳ್ಳುವವರು ಜಾಸ್ತಿ ಊಟ ಮಾಡಿ ಭಾಳಷ್ಟು ದಪ್ಪ ಆಗ್ತಾರೆ. ನೀವು ಯಾವುದೇ ಪೇನ್ ಕಿಲ್ಲರ್ ತೆಗೆದುಕೊಳ್ಳೋ ವ್ಯಕ್ತಿಯನ್ನು ನೋಡಿ ಭಾಳ ದಪ್ಪ ಆಗಿಬಿಡ್ತಾರೆ. ನೆಕ್ಸ್ಟು ಸೈಡ್ ಎಫೆಕ್ಟು, ಪೇನ್ ಕಿಲ್ಲರ್ ತೆಗೆದುಕೊಳ್ಳೋದ್ರಿಂದ ತಮಗೆ ಹಸಿವು ಜಾಸ್ತಿಯಾಗಿ ಜಾಸ್ತಿ ಕ್ಯಾಲರಿ ಊಟ ಮಾಡಿ ಆ ಕ್ಯಾಲರಿ ಕೂಡ ಭಾಳ ಬೇಗ ಶುಗರೇ ಕನ್ವರ್ಟ್ ಆಗುತ್ತೆ. ನಮ್ಮ ದೇಹ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಹೀಗಾಗಿ ಭಾಳ ಪ್ರಮುಖವಾದ ಸೈಡ್ ಎಫೆಕ್ಟ್ಸ್ ಅಂದರೆ ಡಯಾಬಿಟೀಸ್. ಇವತ್ತು ಪೇನ್ ಕಿಲ್ಲರ್ ತೆಗೆದುಕೊಳ್ಳೋ ವ್ಯಕ್ತಿಗಳು ಡಯಾಬಿಟಿಸ್ ಆಗೋ ಸಂಭವ ಭಾಳ ಜಾಸ್ತಿ ಉಂಟು. ನೆಕ್ಸ್ಟು, ಪೇನ್ ಕಿಲ್ಲರ್ ತೆಗೆದುಕೊಂಡಾಗ ಇನ್ನೂ ಮೇನ್ ಅಂದರೆ ನಮಗೆ ಕಿಡ್ನಿ ಡ್ಯಾಮೇಜ್ ಆಗೋ ಸಂಭವ ಉಂಟು. ನೋಡಿ, ಇವತ್ತು ಪೇನ್ ಕಿಲ್ಲರ್ ತೆಗೆದುಕೊಳ್ಳೋರಿಗೆ ಏನಾಗುತ್ತೆ, ಒಂದು ಅಡಿಕ್ಷನ್ ಥರ ಆಗಿಬಿಟ್ಟು ರೆಗ್ಯುಲರ್ ಪೇನ್ ಕಿಲ್ಲರ್ ತೆಗೆದುಕೊಳ್ಳೋದ್ರಿಂದ ಇವತ್ತು ನಮ್ಮ ದೇಹದಲ್ಲಿ ಕಿಡ್ನಿ ಮೇಲೆ ಆದಷ್ಟು ಆಗಲೇ ಭಾಳಷ್ಟು ಭಾರ ಇದೆ, ಅಂದರೆ ಜಾಸ್ತಿ ಲೋಡ್ ಇದೆ. ಸೊ ಪೇನ್ ಕಿಲ್ಲರ್ ತೆಗೆದುಕೊಂಡಾಗ ಅದನ್ನು ಮೆಟಬಲೈಸ್ ಮಾಡೋದು ಲಿವರ್, ಎಕ್ಸ್ಕ್ರೀಟ್ ಮಾಡೋದು ಕಿಡ್ನಿ. ಸೊ ನೋಡಿ, ಒಂದು ಯಾವುದೇ ವ್ಯಕ್ತಿಗೆ ಒಂದು ಕೆಲಸ ಕೊಟ್ಟಿರ್ತಾರೆ, ಆ ಕೆಲಸ 3 ಪಟ್ಟು ಜಾಸ್ತಿ ಮಾಡಿದಾಗ ವ್ಯಕ್ತಿ ಕ್ವಿಟ್ ಮಾಡ್ತಾನೆ, ಆಗಲ್ಲ. ಅದೇ ಥರ ಕಿಡ್ನಿಗೆ ಎವ್ರಿ ಡೇ ಪೇನ್ ಕಿಲ್ಲರ್ ತೆಗೆದುಕೊಳ್ಳೋದ್ರಿಂದ ಅದರ ಮೇಲೆ ಒತ್ತಡ ಜಾಸ್ತಿಯಾಗಿ ನೆಫ್ರಾನ್ಸು ಹಾಳಾಗಿ, ಫಿಲ್ಟರ್ ಹಾಳಾಗಿ, ಕ್ರಮೇಣ ಕ್ರಿಯೇಟಿನ್ ಲೆವೆಲ್ ಜಾಸ್ತಿಯಾಗಿ ಕಿಡ್ನಿ ಕೂಡ ಹಾಳಾಗುತ್ತೆ. ಅದಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಪ್ರತಿ ವರ್ಷ 35 ಲಕ್ಷ ಜನರಿಗೆ ಕಿಡ್ನಿ ಹಾಳಾಗ್ತಾ ಇದೆ. ಇವತ್ತು ಡಯಾಲಿಸಿಸ್ ಸೆಂಟರ್ ಎಲ್ಲ ಕಡೆ ಇದೆ. ಹಾಗಾಗಿ ಇದು ಒಂದು ದೊಡ್ಡ ಸೈಡ್ ಎಫೆಕ್ಟ್ಸ್ ಆಫ್ ಪೇನ್ ಕಿಲ್ಲರ್ ಅಂದರೆ ಕಿಡ್ನಿ ಫೇಲ್ಯೂರು. ನೆಕ್ಸ್ಟ್ ಬಂದು ಡೆತ್. ನಿಮ್ಗೆ ಗೊತ್ತಿರ್ಬೋದು, ಮೈಕಲ್ ಜಾಕ್ಸನ್ ಪೇನ್ ಕಿಲ್ಲರ್ ತೆಗೆದುಕೊಂಡು ಅವನು ಪ್ರಾಣನೇ ಹೋಯಿತು. ಇವತ್ತು ಅಮೆರಿಕದಲ್ಲಿ ಒಂದೇ ಒಂದು ಪೇನ್ ಕಿಲ್ಲರು, ಓಕೆ, ಅದು ಭಾಳ ಅಡಿಕ್ಷನ್ ಆಗಿದೆ. ಇವತ್ತು ಆಕ್ಸಿಕಾಂಟಿನ್ ಅಂತ ಕರೀತಾರೆ, ನಾರ್ಕೋಟಿಕ್ ಪೇನ್ ಕಿಲ್ಲರು. ಅದನ್ನು ತೆಗೆದುಕೊಂಡು ಅದರಿಂದ ಜಾಂಬಿ ಎಫೆಕ್ಟ್ ಆಗಿ, ಸೈಡ್ ಎಫೆಕ್ಟ್ ಆಗಿ ಪ್ರತಿ ವರ್ಷ 70,000 ಜನ ಇವತ್ತು ಸಾಯ್ತಾ ಇದ್ದಾರೆ. ನೀವು ಯಾವುದೇ ಯೂಟ್ಯೂಬಲ್ಲಿ ನೋಡಿ, ಆಕ್ಸಿಕಾಂಟಿನ್ ಅಂತ ಟೈಪ್ ಮಾಡಿ, OXYCONTIN ಅಂತ, ನಾರ್ಕೋಟಿಕ್ ಪೇನ್ ಕಿಲ್ಲರು, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಭಯಾನಕ ಸೈಡ್ ಎಫೆಕ್ಟ್ ಇದೆ ಅಂತ. ಹೀಗಾಗಿ ಪೇನ್ ಕಿಲ್ಲರನ್ನು ತೆಗೆದುಕೊಳ್ಳೋದನ್ನು ಕಡಿಮೆ ಮಾಡಿ. ಇದಕ್ಕೆ ಭಾಳಷ್ಟು ಅಲ್ಟರ್ನೇಟಿವ್ ಇದೆ. ಫಾರ್ ಎಕ್ಸಾಂಪಲ್ ಅಕ್ಯುಪಂಕ್ಚರ್, ನ್ಯಾಚುರಲ್ ಪೇನ್ ಕಿಲ್ಲರು. ಸೊ ಇದಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಜೊತೆಗೆ ಮಸಲ್ ಸ್ಟ್ರೆಚಿಂಗಿಂದ, ಲಾಫಿಂಗಿಂದ, ಸ್ಟ್ರೆಸ್ ಕಡಿಮೆ ಮಾಡೋದ್ರಿಂದ ಕೂಡ ನ್ಯಾಚುರಲ್ ಆಗಿ ಪೇನ್ ಕಿಲ್ಲರ್ ಪ್ರೊಡ್ಯೂಸ್ ಆಗುತ್ತೆ. ಹೀಗಾಗಿ ಪೇನ್ ಕಿಲ್ಲರನ್ನು ಬೇಕಾಗುತ್ತೆ. ಯಾವಾಗ ಎಮರ್ಜೆನ್ಸಿಯಲ್ಲಿ ಆಕ್ಸಿಡೆಂಟ್ ಆದಾಗ, ಹಾಸ್ಪಿಟಲ್ ಅಡ್ಮಿಷನ್ ಆದಾಗ ಒಂದು 2 ರಿಂದ 3 ದಿವಸ ತೆಗೆದುಕೊಳ್ಳಿ. ಆದರೆ ಮೋರ್ ದೆನ್ 3 days ದಯವಿಟ್ಟು ಕಂಟಿನ್ಯೂ ಮಾಡಬೇಡಿ. ಥ್ಯಾಂಕ್ ಯು.